ಇವತ್ತು ಸ್ಪೆಷಲ್ ಆಗಿ ಏನಪ್ಪಾ ಅಂದ್ರೆ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಒಂಟೆ ಮಟನ್ ತಂದ್ಬಿಟ್ಟು ನೋಡಿ. ಇದು ಒಂಟೆ ಮಟನ್, ಅದು ತುಂಬಾ ಸ್ಮೆಲ್ ಇರುತ್ತೆ. ಅದಕ್ಕೆ ನಾನು ಅರಿಶಿನ ಮತ್ತೆ ಉಪ್ಪು ವಿನಿಗರ್ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದಿದ್ದೀನಿ. ಸ್ಮೆಲ್ ಹೋಗಿದೆ. ಇದನ್ನ ನಾನು ಇವಾಗ ಕುಕ್ಕರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತೀನಿ. ಇವತ್ತು ನಾವು ಶಕ್ಲೇಶ್ಪುರದ ಬಿರಿಯಾನಿ ಮಾಡೋಣ. ನಮ್ ಕಡೆ, ನಮ್ದು ಊರು ಶಕ್ಲೇಶ್ಪುರ, ಅಲ್ಲಿ ಸಾಬ್ರುಗಳು ಬಿರಿಯಾನಿ ಮಾಡ್ತಾರೆ, ಸಖತ್ತಾಗಿರುತ್ತೆ. ಆ ಥರ ಬಿರಿಯಾನಿ ಮಾಡೋಣ ಅನ್ಕೊಂಡಿದೀನಿ. ಫಸ್ಟ್ ಇದನ್ನ ಬೇಯಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತೀನಿ. ಅರಿಶಿನ ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಆಮೇಲೆ ಮಟನ್ ಮಸಾಲೆ ಒಂದ್ ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಗರಂ ಮಸಾಲೆ ಪೌಡರು. ನಾನು ಒಂದು ಲಿಂಬೆ ಹುಳಿ ಇಡ್ತಾ ಇದ್ದೀನಿ, ಸ್ವಲ್ಪ ಜಲ್ದಿ ಬೇಯುತ್ತೆ. ನಾನು ಉಪ್ಪು ತಗೊಂಡಿದ್ದೀನಿ, ಉಪ್ಪು ಹಾಕೋಣ. ಮಟನಿಗೆ ಉಪ್ಪಿಡೀನಿ. ಇದ್ರ ಮೇಲೆ ಬಿಸಿನೀರು ಹಾಕೋಣ. ಮುಚ್ಚಳ ಹಾಕಿ ಮುಚ್ಚಿಡೋಣ. ನಾನು ಇವತ್ತು ಒಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಟೊಮಾಟೊ, 1 ಸಾಂಬಾರ್ ಸೊಪ್ಪು ಕಟ್ಟು, 1 ಪುದೀನ ಕಟ್ಟು, ಮೆಣಸಿನ್ಕಾಯಿ. ಇಷ್ಟೇ ಒಂಟೆ ದಮ್ ಬಿರಿಯಾನಿ ಮಾಡೋದಿಕ್ಕೆ, ಓಕೆನಾ? ಆಮೇಲೆ ಮಟನ್ ಬೆಂದಿದೆ. ಇವಾಗ ಈರುಳ್ಳಿನ ಫ್ರೈ ಮಾಡ್ಬಿಟ್ಟು ಮುಂದೆ ಹೋಗೋಣ. ಇಲ್ಲಿ ನಮ್ ಬಿರಿಯಾನಿ ಪಾತ್ರೆ ಕಾದಿದೆ. ಅದಕ್ಕೆ ನಾನೊಂದು 200 ಗ್ರಾಮ್ ಅಷ್ಟು ಒಳ್ಳೆಣ್ಣೆ ಹಾಕೋತೀನಿ. ಪಟ್ ಅಂತ. ಅವಾಗ ನೀವು ಕುಯ್ಕೊಂಡಿರೋ ಈರುಳ್ಳಿನ ಈ ತರ ಹಾಕೊಳ್ಳಿ. ಓಕೆ, ಈ ತರ ಗೋಲ್ಡನ್ ಫ್ರೈ ಬರ್ಲಿ. ಇಲ್ಲಿ ಒಂಟೆ ಮಟನ್ ಬೇಯಿಸ್ಕೊಂಡಿದೀನಿ ಚೆನ್ನಾಗಿ, ಅದ್ರ ನೀರು ತೆಗ್ದಿದ್ದೀನಿ. ಇವಾಗ ಈ ಡ್ರೈನ ಈ ಎಣ್ಣೆ ಒಳಗಡೆ ಆಡ್ ಮಾಡಿ ಸ್ವಲ್ಪ ಎಣ್ಣೆಲಿ ಮಟನ್ನ ಫ್ರೈ ಮಾಡ್ಕೊಳ್ಳೋಣ. ಅವಾಗ ಮಟನ್ ಒಳ್ಳೆ ಸಾಫ್ಟ್ ಆಗಿ ಸಿಗುತ್ತೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಇಲ್ಲಿ ಸ್ವಲ್ಪ ಸ್ಪೈಸಸ್ ತಗೊಂಡಿದ್ದೀನಿ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತೆ ಮಾವಿನಕಾಯಿ ಎಲೆ. ಇದನ್ನ ಇದಕ್ಕೆ ಇವಾಗ ಆಡ್ ಮಾಡಿ. ಮಟನ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇಲ್ಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಸ್ಮೆಲ್ ಎಲ್ಲ ಹೋಗ್ಲಿ ಒಂದ್ ಸ್ವಲ್ಪ. ಹಂಗೆ ಒಂದ್ ಸ್ವಲ್ಪ ಕೈ ಆಡಿಸಿ. ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ನಾವು ಪುದೀನ ಹಾಕೋಣ. ಆಮೇಲೆ ಸಾಂಬಾರ್ ಸೊಪ್ಪು ಹಾಕೋಣ. ಆಮೇಲೆ ಟೊಮೊಟೊ ಹಾಕೋಣ. ಆಮೇಲೆ ಕಾಯಿ ಮೆಣಸಿನ್ಕಾಯಿ ಹಾಕೋಣ. ಓಕೆ, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಇದು ನಮ್ಮೂರಲ್ಲಿ ಸಾಬ್ರುಗಳು ಮಾಡೋ ಅಂತ ಬಿರಿಯಾನಿ, ಸಖತ್ತಾಗಿರುತ್ತೆ. ಇವತ್ತು ಟೇಸ್ಟ್ ಮಾಡೋಣ. ಇಷ್ಟು ಮಾಡಿ ಇವಾಗ ಮುಚ್ಚಿಡೋಣ. ಇಲ್ಲಿ ಬಾಸ್ಮತಿ ರೈಸ್ ತಗೊಳ್ತಾ ಇದ್ದೀನಿ. ಇದು 5 kg ಪ್ಯಾಕೆಟಿಗೆ 30 ರಿಯಲ್. 30 ರಿಯಲ್ ಅಂದ್ರೆ 250, 250, 750 ರೂಪಾಯಿ 5 kg ಅಕ್ಕಿಗೆ ನಾವಿಲ್ಲಿ ತಗೊಂಡು ಊಟ ಮಾಡೋದು. ನಾವು ಇವತ್ತು 5 ಜನ ಇದೀವಿ ಊಟಕ್ಕೆ. ಒಂದು ಈ ಗ್ಲಾಸಲ್ಲಿ ಒಬ್ರು 2 ಜನ ಊಟ ಮಾಡ್ಬೋದು. 3 ಗ್ಲಾಸ್ ಹಾಕ್ತೀನಿ, 1 ಎಕ್ಸ್ಟ್ರಾ ಹಾಕ್ತೀನಿ. ಇದು ಸಿಲ್ವರ್ ಗ್ಲಾಸು, ತುಂಬಾ ಕಾಸ್ಟ್ಲಿ. ಇದರಲ್ಲೇ ನಾವು ಅಕ್ಕಿನ ಅಳಿಯೋದು. 2, 3. ನಾನಿಲ್ಲಿ ಮಟನ್ ಬೇಯಿಸಿರೋ ನೀರೇ ತಗೋತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಬರುತ್ತೆ.
ಇದು ಲೆಕ್ಕ ಮಾಡಿ ನಾವು ಅಲ್ಲಿಗೆ ಎಷ್ಟು 3 ಗ್ಲಾಸಿಗೆ 6 ಗ್ಲಾಸು ನೀರ್ ಹಾಕ್ಬೇಕು. 6 ಅಲ್ಲ, 1 ಕಮ್ಮಿ ಹಾಕಿ, ಅಂದ್ರೆ ಇದ್ರಲ್ಲಿ ನೀರ್ ಇದೆ. ನಾವು 5 ಗ್ಲಾಸ್ ನೀರ್ ಆಡ್ ಮಾಡ್ತಾ ಇದೀವಿ. ಈ ಅಕ್ಕಿನ ನಾನು ಒಂದು 10-20 ನಿಮಿಷ ನೆನೆ ಹಾಕಿದ್ದೆ. ಅಕ್ಕಿ ನೆನೆ ಹಾಕೊಳ್ಳಿ ಬಿರಿಯಾನಿ ಮಾಡೋದಿದ್ರೆ. ಅಕ್ಕಿ ತುಂಬಾ ಉದ್ದ ಬರುತ್ತೆ. ಇಲ್ಲಿ ನಮ್ದು ಮಟನ್ ಬಿರಿಯಾನಿ ಮಾಡಿರೋ ಮಸಾಲೆ ಕುದೀತಾ ಇದೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಅಕ್ಕಿನ ಈ ಮಟನ್ ಜೊತೆನೆ ಬೇಯಿಸ್ಕೊಳ್ಳೋಣ. ಅಕ್ಕಿ ಬೇಯಿಸ್ಬಿಟ್ಟು ಅರ್ಧ ಹಾಕೋದು ದಮ್ ಬಿರಿಯಾನಿ. ಇದು ಮಟನ್ ಜೊತೆನೆ ಅಕ್ಕಿ ಬೇಯಿಸೋದು. ಇದು ನಮ್ಮೂರ್ ಕಡೆ ಸ್ಟೈಲು. ಇದು ಒಂಟೆ ಸ್ಪೆಷಲ್ ಬಿರಿಯಾನಿ, ಗಟ್ಟದ ಬಿರಿಯಾನಿ. ನಮ್ ಕಡೆ ಎಲ್ಲ ಗಟ್ಟ ಅಂತಾರೆ ಮಂಗಳೂರವರು. ಇವಾಗ ಅಕ್ಕಿನೂ ಮಟನ್ನು ಎಲ್ಲ ಸೇಮ್ ಆಗಿ ಒಟ್ಟಿಗೆ ಕುಡಿಯುತ್ತೆ. ನಿಧಾನಕ್ಕೆ ಕೈ ಆಡಿಸ್ಕೊಡಿ. ನೀವು ಯಾವಾಗ್ಲೂ ಈ ತರ ಬಿರಿಯಾನಿ ಮಟನ್ ಜೊತೆ ಇಲ್ಲ ಚಿಕನ್ ಜೊತೆ ಅಕ್ಕಿ ಹಾಕಿ ಬೇಯಿಸ್ತೀನಿ ಅಂದ್ರೆ ನೀವು ನೀರು ಒಂದ್ ಸ್ವಲ್ಪ ಅರ್ಧ ಇಂಚಷ್ಟು ಅಕ್ಕಿ ಮೇಲಿರ್ಬೇಕು. ಅವಾಗ ಅದು ಕುದಿಬೇಕಾದ್ರೆ ಸರಿ ಆಗುತ್ತೆ. ನಮ್ಮ ಅಕ್ಕಿ ಒಂದು 70% ಬೆಂದಿದೆ. ನೀರು ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. ಲೈಟ್ ಆಗಿ ಕೈ ಆಡಿಸ್ಬಿಟ್ಟು ಮತ್ತೆ ಇಡಿ. ಇವಾಗ ನೀರೆಲ್ಲ ಬತ್ತಿದೆ, ರೈಸ್ ಎಲ್ಲ ಸ್ವಲ್ಪ ಬೆಂದಿದೆ. ಇವಾಗ ಇದನ್ನ ದಮ್ಮಿಗಿಡಿ. ಈ ಟೈಮಲ್ಲಿ ದಮ್ಮಿಗಿಡ್ಬೇಕು ನೋಡಿ. ಸ್ವಲ್ಪ ನಿಧಾನ ಕೈ ಆಡಿಸ್ಬಿಟ್ಟು ದಮ್ಮಿಗಿಡೋಣ. ಇಡ್ಬೇಕಾರೆ ಸ್ವಲ್ಪ ಸಾಂಬಾರ್ ಸೊಪ್ಪು ಮೇಲ್ಗಡೆ ಹಾಕೊಳ್ಳಿ. ಇವಾಗ ಅದ್ ನೀವು ಓಪನ್ ಮಾಡ್ಬೇಕಾದ್ರೆ ಫ್ಲವರ್ ಚೆನ್ನಾಗಿ ಬರುತ್ತೆ. ಓಕೆ, ಇವತ್ತಿಗೆ ನಮ್ದು ಒಂಟೆ ಬಿರಿಯಾನಿ ರೆಡಿ ಆಗಿದೆ. ತಿನ್ನೋದೊಂದೇ ಬಾಕಿ. ಮಾಡಿ ತಿನ್ನಿ, ಚೆನ್ನಾಗಿರಿ. ಬೇಕಾದ್ರೆ ಈ ತರ ಕಾಯಿಲ್ ಪೇಪರ್ ತಗೊಳ್ಳಿ. ಕಾಯಿಲ್ ಪೇಪರ್ ಹಾಕ್ಬಿಟ್ಟು ಮುಚ್ಬಿಟ್ಟು ದಮ್ಮಿಗಿಡಿ. ಈ ತರ ನಾವು ದಮ್ಮಿಗಿಡೋ ಸ್ಟೈಲು. ಈ ತರ ಇಟ್ರೆ ನಮ್ದು ಇವತ್ತು ಬಿರಿಯಾನಿ ಮಧ್ಯಾಹ್ನ ಮಸೀದಿ ಬಿಟ್ಟು ಬಂದು ಓಪನ್ ಮಾಡೋಣ. ಬಿರಿಯಾನಿ ದಮ್ಮಿಗೆ ಇಟ್ಬಿಟ್ಟು ಮಸೀದಿಗೆ ಹೋಗ್ಬರೋಣ ಅಂತ ಇವತ್ತು ಫುಲ್ಲು ಸ್ಟೈಲ್ ಆಗಿ ಹೊರಟೆ ಮಸೀದಿಗೆ. ಹೋಗಿ ಬಂದು ದಮ್ ಓಪನ್ ಮಾಡೋಣ. ಅಷ್ಟೊತ್ತಿಗೆ ನಮ್ಮ ಬ್ರದರು ಶೋ ಅಪ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ನಮ್ಮೂರ ದೇವಸ್ಥಾನದಲ್ಲಿರೋ ಹೂವೆಲ್ಲ ಮಸೀದಿ ಹತ್ರ ಇದೆ. ಮಸೀದಿ ಬಿಟ್ಟು ಬಂದಾಯಿತು. ಇವಾಗ ರೂಮಿಗೆ ಹೋಗಿ ದಮ್ ಓಪನ್ ಮಾಡಿ ಬಿರಿಯಾನಿ ತಿನ್ನೋದೆ. ಅಲ್ಲಿ ಇಲ್ಲಿ ಹಿಂದೆನೂ ಬರ್ತಾ ಇದ್ದಾರೆ. ಇದು ಇವಾಗ ಬಿರಿಯಾನಿ ದಮ್ ಓಪನ್ ಮಾಡೋದು. ಬಿರಿಯಾನಿ ರೆಡಿಯಾಗಿದೆ. నక్క ముళ్ళు నిక్కేది ఈ ముళ్ళు వేనా ఏదైనా ಈ ಮುಳ್ಳು ಬೇಡ. ಬಿರಿಯಾನಿ ಸ್ಪೆಷಲ್ ಆಗಿ ಒಂಟೆ ಬಿರಿಯಾನಿ ರೆಡಿ ಆಗಿದೆ. ಇಮ್ರಾನ್ ಬೈ ಆಗ್ತಿದ್ದಾರೆ ಇವಾಗ. ಒಂಟೆ ಇದೆ ಪ್ಲೇಟಿಗೆ ಹಾಕೊಂಡಾಯ್ತು. ಇವಾಗ ಅಣ್ಣ ಬಿರಿಯಾನಿ ತಿಂತಾರೆ. ಇಕೊಂಡೆ ಇದು ಚರ್ಬೇಡ ఇక్కడ తినే